ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಕೊಲೆ ಬಳಿಕ ಆರೋಪಿ ಪತಿ ಮಾಡಿದ್ದೇನು ಗೊತ್ತಾ? ಹೆಂಡತಿ ಕೊಂದಂತ ಮಹೇಂದ್ರ ರೆಡ್ಡಿಗೆ ಪಾಪ ಪ್ರಜ್ಞೆ ಏನಾದ್ರೂ ಕಾಡಿತ್ತಾ? ಹಾಗಾಗಿ ಆತ ಟೆಂಪಲ್ ರನ್ ಮಾಡಿದ್ನಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಆತ ಟೆಂಪಲ್ ರನ್ ಮಾಡಿದ್ನಂತೆ, ಪಾಪ ಪ್ರಜ್ಞೆ ಕಾಡಿದ್ದಕ್ಕಾಗಿನಾ ಅಥವಾ ತಾನು ಈ ರೀತಿ ಕೊಲೆ ಮಾಡಿದ್ದಾಗಿದೆ, ಜೈಲಿಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಹೋಗಿದ್ನ ಅಂತ ಪೊಲೀಸರ ವಿಚಾರಣೆ ವೇಳೆ ಹಲವು ವಿಚಾರಗಳು ರಿವೀಲ್ ಆಗಿದ್ದಾವೆ. ಪೊಲೀಸರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಅನೇಕ ವಿಚಾರಗಳನ್ನ ಹೊರಗೆ ಬಿಚ್ಚಿಟ್ಟಿದ್ದಾನೆ. 6 ತಿಂಗಳಲ್ಲಿ 15 ದೇವಸ್ಥಾನಗಳನ್ನ ಸುತ್ತಿದ್ದ ಈ ಮಹೇಂದ್ರ ರೆಡ್ಡಿ, ಆತನೂ ಡಾಕ್ಟರೇ, ಆತ ಮದುವೆ ಆಗಿದ್ನಲ್ಲ ಆಕೆ ಕೃತಿಕಾ ರೆಡ್ಡಿನೂ ಕೂಡ ಇಬ್ರು ಡಾಕ್ಟರೇ. ಆದ್ರೆ ಆಕೆಗೆ ಸ್ವಲ್ಪ ಅನಾರೋಗ್ಯ ಇತ್ತು ಅನ್ನುವಂಥ ಕಾರಣಕ್ಕೆ ತಾನೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಮನೆಯಲ್ಲಿ ಆಕೆಯ ಕಾಲಿಗೆ ಕೆನಾಲ್ ಹಾಕಿದ್ದೇನೋ, ಡ್ರಿಪ್ಸ್ ಕೊಟ್ಟಿದ್ದೇನೋ, ಅನಸ್ತೇಷಿಯಾ ಕೊಟ್ಟಿದ್ದೇನೋ, ಸ್ಲೋ ಪಾಯ್ಸನ್ ಕೊಟ್ಟಿದ್ದೇನೋ, ಕೊನೆಗೂ ಕೂಡ ಆಕೆಯನ್ನ ಕೊಲೆ ಮಾಡೇ ಬಿಟ್ಟ. ಆದ್ರೆ ಕೊಲೆಯ ನಂತರ ಕೂಡ ಆತ 15 ದೇವಸ್ಥಾನಗಳನ್ನ ಸುತ್ತಿದ್ದಂತೆ. ಆ ದೇವಸ್ಥಾನಗಳನ್ನ ಸುತ್ತಿದ್ಯಾಕೆ? ಪಾಪ ಪ್ರಜ್ಞೆ ಕಾಡಿನ, ಅಯ್ಯೋ ನನ್ನ ಹೆಂಡ್ತಿನ ಕೊಂದ್ಬಿಟ್ನಲ್ಲ, ನಾನು ಒಂದು ಜೀವವನ್ನ ನಾನು ಬಲಿ ತೆಗೆದುಕೊಂಡ್ನಲ್ಲ ಅನ್ನುವಂಥ ಪಾಪ ಪ್ರಜ್ಞೆ ಕಾಡಿತ್ತಾ? ಅಥವಾ ಇದರಿಂದ ನಾನು ಜೈಲಿಗೆ ಹೋಗಬಾರ್ದಪ್ಪ, ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ನ? ಹಾಗಾದರೆ ಪೊಲೀಸರ ಕೈಗೆ ಈಗಾಗಲೇ ಲಾಕ್ ಆಗಿದ್ದಾನೆ. ಆತ ಎಷ್ಟೇ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಅಂತ ಬೇಡ್ಕೊಂಡ್ರು ಕೂಡ, ಅಥವಾ ಒಂದಷ್ಟು ಆ ಒಂದು ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಟ್ರೈ ಮಾಡಿದ್ರು ಕೂಡ ಪೋಷಕರಿಗೆ ಒಂದು ಸ್ವಲ್ಪ ಅನುಮಾನ ಇತ್ತು. ಹಾಗಾಗಿ ಕೊನೆಗೂ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಂತೇಳಿ ಪರ್ಮಿಷನ್ ಕೊಟ್ಟಿದ್ರು. ಪೋಸ್ಟ್ ಮಾರ್ಟಮ್ ನಂತರನೇ ಗೊತ್ತಾಗಿದ್ದು ಆಕೆ ಸಾವು ಸಹಜ ಸಾವಲ್ಲ, ಕೊಲೆ ಮಾಡಲಾಗಿದೆ ಅಂತ. ಕೊನೆಗೂ ಕೂಡ ಈಗ ಮಹೇಂದ್ರ ರೆಡ್ಡಿ ಲಾಕ್ ಆಗಿದ್ದು, ಅದನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತನ ಕ್ರಿಮಿನಲ್ ಮೈಂಡ್ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಪೊಲೀಸರೇ ಬೆಚ್ಚಿ ಬೀಳುವಂಥ ಮಾಹಿತಿಗಳನ್ನು ಆತ ಕೊಡ್ತಾ ಇದ್ದಾನೆ. ಯಾತಕ್ಕಾಗಿ ಕೊಲೆ ಮಾಡಿದ್ದು, ಹೆಂಗೆ ಪ್ಲಾನ್ ಮಾಡಿದ್ದು, ಎಷ್ಟು ದಿನದಿಂದ ಇಂಜೆಕ್ಷನ್ ಕೊಡ್ತಾ ಇದ್ದ, ಆತನ ಇಂಟೆನ್ಷನ್ ಏನಿತ್ತು, ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಮಾಡಿಸೋದಿಲ್ಲ ನಾವು ಅಂತ ಪೋಷಕರೇ ಹೇಳೋದಕ್ಕೆ ಕಾರಣ ಏನು, ಅವ್ರನ್ನ ಹೆಂಗೆ ಮನವೊಲಿಸಿದ್ದ, ಇದೆಲ್ಲವನ್ನು ಕೂಡ ಎಳಿಯಾಗಿ ಆತನೇ ಬಿಚ್ಚಿಡ್ತಾ ಇದ್ದಾನೆ. ಆದರೆ ಈಕೆಯ ಸಾವಿನ ನಂತರ ಕೂಡ ಆತ ದೇವಸ್ಥಾನಗಳಿಗೆ ತೆರಳಿದ್ದಂತೆ. ಕೆಲವರು ಕೊಲೆ ಆದ ನಂತರ ಪೊಲೀಸ್ ಸ್ಟೇಷನ್ಗೂ ಹೋಗ್ತಾರೆ, ಪಾಪ ಪ್ರಜ್ಞೆ ಕಾಡಿ ನಾವು ಹಿಂಗೆ ಕೊಲೆ ಮಾಡಿಬಿಟ್ಟಿದ್ದೀವಿ, ಶರಣಾಗತಿ ಆಗ್ತೀನಿ ಅಂತ. ಆದರೆ ಈತ ದೇವಸ್ಥಾನ ಸುತ್ತಿದ್ದು ಪಾಪ ಪ್ರಜ್ಞೆಗೋಸ್ಕರ ಅಲ್ಲ, ತಾನು ತಪ್ಪಿಸ್ಕೊಳ್ಬೇಕು ಅಂತ. ಪತ್ನಿ ಸಾವಿನಿಂದ ತೀವ್ರ ಆತಂಕಕ್ಕೊಳಗಾಗಿದ್ದ ಮಹೇಂದ್ರ ರೆಡ್ಡಿ ಸ್ವಲ್ಪ ಯಾಮಾರಿದ್ರು ಕೂಡ ಸಿಕ್ಕಾಕೊಂಡು ಬಿಡ್ತೀನಿ ಅಂತ ಭಯ ಆತನಿಗೆ ಕಾಡ್ತಾ ಇದೆ. ಮಾನಸಿಕವಾಗಿ ನೆಮ್ಮದಿಗೋಸ್ಕರ ದೇವಸ್ಥಾನಗಳ ಸುತ್ತಾಡ್ತಾ ಇದ್ದ ಆರೋಪಿ. ಈಗಾಗಲೇ ಹೇಳ್ದಂಗೆ ಆತ ಪಾಪ ಪ್ರಜ್ಞೆಗೋಸ್ಕರ ಅಲ್ಲ, ಅಯ್ಯೋ ಕೊಲೆ ಮಾಡ್ಬಿಟ್ನಲ್ಲ ನಾನು ಅಂತ ಬೇಜಾರಿಂದ ಅಲ್ಲ, ತಾನೆಲ್ಲಿ ಸಿಕ್ಕಾಕೊಂಡು ಬಿಡ್ತೀನೋ ಅನ್ನುವಂಥ ಭಯ ಇತ್ತು, ಮನಃಶಾಂತಿ ಬೇಕಾಗಿತ್ತು ಆತನಿಗೆ. ಹಂಗಾಗಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಿದ್ದ. ರಾಜ್ಯದ ಪ್ರಮುಖ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಪ್ರಾಯಶ್ಚಿತ್ತಕ್ಕಾಗಿ ಬೇಡ್ಕೊಳ್ತಾ ಇದ್ದಂತೆ. ಕೊಲೆ ಆದ್ಮೇಲೆ ಇನ್ನೇನು ಪ್ರಾಯಶ್ಚಿತ್ತ? ಜೈಲ್ಗೆ ಹೋಗಬೇಕು, ಕಮ್ಮಿ ಎಣಿಸ್ಬೇಕು, ಏನು ಶಿಕ್ಷೆ ಆಗುತ್ತೋ ಅದನ್ನು ಅನುಭವಿಸಲೇಬೇಕು. ಮರಣೋತ್ತರ ಪರೀಕ್ಷೆಯ ವರದಿಯಿಂದ ಮಹೇಂದ್ರ ರೆಡ್ಡಿ ಕೊನೆಗೂ ಕೂಡ ತಗ್ಲಾಕೊಂಡ. ಸದ್ಯ ಮಹೇಂದ್ರ ರೆಡ್ಡಿ ಅರೆಸ್ಟ್ ಮಾಡಿ ಈಗಾಗಲೇ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ. ಜೈಲಿಗೆ ಕಳಿಸಿದ್ದಷ್ಟೇ ಅಲ್ಲ, ಈತ ಕೊಲೆ ಮಾಡಿದ್ದು ಹೆಂಗೆ, ಏನು ಪ್ಲಾನ್ ಮಾಡಿದ್ದ, ಅದೆಲ್ಲದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ಪಡ್ಕೊಳ್ತಾನೆ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್, ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಈಗಾಗಲೇ ಮಹೇಂದ್ರ ರೆಡ್ಡಿ ಕೊನೆಗೂ ಅರೆಸ್ಟ್ ಆಗಿದ್ದಾಗಿದೆ. ಆದರೆ ಆತ ಮಾಡಿದಂಥ ಪ್ರೀ ಪ್ಲಾನ್ ಬಗ್ಗೆ ಈಗ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಪಡ್ಕೊಳ್ತಿದ್ದಾರೆ. ಈತ ದೇವಸ್ಥಾನಗಳಿಗೂ ಕೂಡ ಸುತ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಯಶ್ಚಿತ್ತಕ್ಕೋಸ್ಕರನ ಪಾಪ ಪ್ರಜ್ಞೆ ಕಾಡ್ತಾ ಇತ್ತಾ, ಅಥವಾ ತಾನು ತಗ್ಲಾಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕೆ ಹೋಗ್ತಿದ್ದ, ಏನು ಕತೆ? ಸೌಖ್ಯ, ಈಗಾಗಲೇ ಏನು ಕೃತಿಕಾ ರೆಡ್ಡಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮಹೇಂದ್ರ ರೆಡ್ಡಿಯನ್ನು ಮಾರತಳ್ಳಿ ಪೊಲೀಸರು ಬಂಧನ ಮಾಡಿರುವಂತಹ ಬೆನ್ನಲ್ಲೇ ಆತನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆ ನಡೆಸುವಂಥ ವೇಳೆಯಲ್ಲಿ ಈಗಾಗಲೇ ಮಹೇಂದ್ರ ರೆಡ್ಡಿ ಎದ್ದಿದೆ. ಈತ ಸಾಕಷ್ಟು ವಿಚಾರಗಳನ್ನು ಪೊಲೀಸರ ಮುಂದೆ ಹೇಳಿರುವಂಥದ್ದು. ಅಂದರೆ ಹತ್ಯೆಯ ಹಿಂದಿನ ರಹಸ್ಯವನ್ನು ಒಂದೊಂದೇ ಕಹಾನಿಯನ್ನು ಬಿಚ್ಚಿಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಹತ್ಯೆ ಮಾಡಿದೆ, ಯಾಕೆ ಮಾಡಿದೆ, ಪ್ಲಾನ್ ಏನಿತ್ತು, ಒಂದು ವೇಳೆ ಆಕೆಯನ್ನು ಹತ್ಯೆಯನ್ನು ಮಾಡಿದೆ ಡಿವೋರ್ಸನ್ನು ತೆಗೆದುಕೊಂಡ್ರೆ ಈತನಿಗೆ ಬಂದಿದ್ದಂಥ ಏನೋ ಆಕೆಯ ಕಡೆಯಿಂದ ಆಸ್ತಿ ಇರ್ಬೋದು, ಹಣಕಾಸು ಇರ್ಬೋದು,
ಕ್ಲಿನಿಕ್ಗಳಿರ್ಬೋದು ಯಾವ ಕೂಡ ಈತನ ಕೈ ಸೇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಪೂರ್ವನಿಯೋಜಿತವಾಗಿ ಈ ರೀತಿಯ ಪ್ಲಾನನ್ನು ಮಾಡಿದೆ. ಆದರೆ ಪೊಲೀಸರು ಇಷ್ಟು ಡೀಪ್ ಇನ್ವೆಸ್ಟಿಗೇಷನ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಅಷ್ಟಿದ್ದರೆ ನಾನು ಹತ್ಯೆಯನ್ನೇ ಮಾಡ್ತಿರಲಿಲ್ಲ ಅಂತ ಇಷ್ಟು ದಿನ ಹೇಳ್ಕೊಂಡಿದ್ದೆ. ಈಗ ಮತ್ತೊಂದು ವಿಚಾರವನ್ನು ಹೇಳಿರುವಂಥದ್ದು, ಹತ್ಯೆಯನ್ನು ಮಾಡಿದ ಬಳಿಕ 6 ತಿಂಗಳ ಕಾಲ ಈತ ಓಡಾಡಿಕೊಂಡಿದ್ದ. ಈ 6 ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಈತ ವಿಸಿಟನ್ನು ಮಾಡಿರುವಂಥದ್ದು. 15 ದೇವಸ್ಥಾನಗಳಿಗೆ ಹೋಗಿ ತಾನು ಮಾಡಿರುವಂತಹ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಈ ಕಾರಣಕ್ಕಾಗಿ ನಾನು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೆ. ಯಾವಾಗ ಇಡೀ ಪ್ರಕರಣ ನಾನು ಈಕೆಯನ್ನು ಹತ್ಯೆ ಮಾಡಿದಿರೋದು ಎಲ್ಲಿ ಹೊರಗೆ ಬರುತ್ತೋ, ಹೊರಬಂದಂಥ ಸಂದರ್ಭದಲ್ಲಿ ನನ್ನ ಬಂಧನ ಆಗ್ಬೋದು, ಇಲ್ಲ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ಇದೇ ಭಯದಿಂದ ನಾನು ಬೇರೆ ಬೇರೆ ಕಡೆಯನ್ನು ಓಡಾಡ್ತಿದ್ದೆ. ನನಗೆ ಹೆಚ್ಚು ಭಯ ಆದಂಥ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸನ್ನು ಮಾಡ್ತಾಯಿದ್ದೆ, ದೇವರ ಮೊರೆ ಹೋಗ್ತಾ ಇದ್ದೆ ಅಂತೇಳಿ ಆತ ಪೊಲೀಸರ ತನಿಖೆಯಲ್ಲಿ ಆತ ಹೇಳ್ತಾ ಇರುವಂಥದ್ದು. ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಆತನ ವಶಕ್ಕೆ ಇಟ್ಕೊಂಡಿರುವಂಥ ಮಾರತಳ್ಳಿ ಪೊಲೀಸರು ಇದರ ಹಿಂದೆ ಕೇವಲ ಈತನ ಒಬ್ಬನೇ ಇದನ್ನ ಬೇರೆ ಯಾರಾದರೂ ಇರೋದ ಇನ್ವಾಲ್ವ್ಮೆಂಟ್ಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಆಗ್ತಾಯಿದ್ದಾರೆ. ಅದರ ಜೊತೆಗೆ ಈತ ಟೆಂಪಲ್ಗಳಿಗೆ ಹೋದಂಥ ಸಂದರ್ಭದಲ್ಲಿ 6 ತಿಂಗಳ ಸಮಯದ ಅವಧಿ ಏನಿದೆ, ಈ ಅವಧಿಯಲ್ಲಿ ಆತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಹತ್ಯೆಯ ಬಳಿಕ ಯಾರ್ಯಾರ ಜೊತೆ ಓಡಾಟವನ್ನು ಮಾಡಿದ್ದ, ಯಾರ ಜೊತೆ ಒಡನಾಟಗಳನ್ನು ಇಟ್ಕೊಂಡಿದ್ದ, ಬೇರೆ ಯಾರಾದರೂ ಈತನಿಗೆ ಬಾಹ್ಯವಾಗಿ ಈತನಿಗೆ ಸಪೋರ್ಟನ್ನು ಮಾಡಿದಾರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ತನ್ನ ಪತ್ನಿಯನ್ನು ಹತ್ಯೆಯನ್ನು ಮಾಡಿದಂಥ ಮಹೇಂದ್ರ ರೆಡ್ಡಿ ಪಾಪ ಪ್ರಜ್ಞೆಯಿಂದ ದೇವಸ್ಥಾನವನ್ನು ಕಳೆದ 6 ತಿಂಗಳಿಂದ ಸುತ್ತುತ್ತಾ ಇದ್ದೆ ಅಂತೇಳಿ ಪೊಲೀಸರ ತನಿಖೆಯಲ್ಲಿ ಹೇಳಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.